ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮತ್ತೊಂದು ಕಡೆ ಯುದ್ಧ ನಿಲ್ಲುತ್ತೆ, ಗ್ಯಾಸ್ ತೈಲದ ಹಡಗುಗಳು ಬರುತ್ತೆ ಅಂತ ಭಾರತ ಕಾದು ಕುಳಿತಿದೆ. ಆದರೆ ಶಾಂತಿ ಒಪ್ಪಂದದ ಅಂಚಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಕಾಯದ ಮೇಲೆ ಬರೆ ಎಳೆಯುತ್ತಿದೆ ಇರಾನ್ ಯುದ್ಧ. ಭಾರತದಲ್ಲಿ ಎಲ್ಪಿಜಿ ದರ, ಇಂಧನ ದರ ಏರಿಕೆ ಆತಂಕ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಬಿದ್ದಂತೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧ ಭಾರತಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗ್ತಿದೆ. ಇರಾನ್ ಅಮೆರಿಕ ಮಧ್ಯೆ ಕದನ ವಿರಾಮ ಜಾರಿಯಲ್ಲಿದ್ದು ಶಾಂತಿ ಒಪ್ಪಂದದ ಆಸುಪಾಸಿನಲ್ಲಿದ್ದಾರೆ. ಆದರೆ ಇದೇ ಹೊತ್ತಿಗೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಶುರುವಾದಂತ ಯುದ್ಧ ಮತ್ತೆ ಭಾರತಕ್ಕೆ ಆತಂಕವನ್ನ ತಂದೊಡ್ಡಿದೆ. ಯಾಕಂದ್ರೆ ಈಗಾಗಲೇ ಹಾರ್ಮಸ್ ಜಲಸಂಧಿಯಿಂದ ಭಾರತಕ್ಕೆ ಬರಬೇಕಾದ ಅನಿಲ ಮತ್ತು ತೈಲ ಹಡಗುಗಳು ಲಾಕ್ ಆಗಿವೆ. ಸುಮಾರು 20% ಎಲ್ಪಿಜಿ ಮತ್ತು ನೈಸರ್ಗಿಕ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬರ್ತಿಲ್ಲ. ಈಗ ಮತ್ತೆ ಯುದ್ಧ ನಡೀತಾ ಇರೋದು ಭಾರತವನ್ನ ಆತಂಕಕ್ಕೆ ದೂಡಿದೆ. ಯಾಕಂದ್ರೆ ಯುದ್ಧ ನಿಲ್ಲದೆ ಹೋದ್ರೆ ಭಾರತದಲ್ಲಿ ಇಂಧನ ಮತ್ತು ಎಲ್ಪಿಜಿ ದರ ಮತ್ತಷ್ಟು ಏರಿಕೆಯಾಗುವ ಭೀತಿ ಇದೆ. ಇರಾನ್ ಯುದ್ಧ ಶುರುವಾದ ಮೇಲೆ ಭಾರತದಲ್ಲಿ ಈವರೆಗೂ 4 ಬಾರಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಮೇ 15ರಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ₹3 ಹೆಚ್ಚಳ ಮಾಡಲಾಯಿತು. ಮೇ 19ರಂದು ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ 90 ಪೈಸೆ ಹೆಚ್ಚಿಸಲಾಯಿತು. ಇದಾದ 4 ದಿನಕ್ಕೆ ಮತ್ತೆ ಪೆಟ್ರೋಲ್ ಮೇಲೆ 93 ಪೈಸೆ, ಡೀಸೆಲ್ ಮೇಲೆ 95 ಪೈಸೆ ಹೆಚ್ಚಳ ಮಾಡಿದರು. ಇನ್ನು ಇದಾದ 2 ದಿನಕ್ಕೆ ಮತ್ತೆ ಪೆಟ್ರೋಲ್ ಬೆಲೆ ₹2.61 ಪೈಸೆ ಮತ್ತು ಡೀಸೆಲ್ ₹2.71 ಪೈಸೆ ಹೆಚ್ಚಿಸಲಾಯಿತು. ಹೀಗೆ ಕೇವಲ 11 ದಿನದಲ್ಲಿ 4 ಬಾರಿ ಪೆಟ್ರೋಲ್, ಡೀಸೆಲ್ ದರವನ್ನ ಲೀಟರ್ ಮೇಲೆ ₹7ವರೆಗೂ ಹೆಚ್ಚು ಏರಿಕೆ ಮಾಡಲಾಗಿದೆ. ಕೇವಲ ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲ, ಕಮರ್ಷಿಯಲ್ ಗ್ಯಾಸ್ ಮತ್ತು ಗೃಹ ಬಳಕೆ ಗ್ಯಾಸ್ ಬೆಲೆಯೂ ಏರುಮುಖವಾಗಿಯೇ ಸಾಗಿದೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ₹144 ಹೆಚ್ಚಿಸಲಾಯಿತು. ಜೊತೆಗೆ ಗೃಹ ಬಳಕೆ ಗ್ಯಾಸ್ ದರವನ್ನ ಸಿಲಿಂಡರ್ಗೆ ₹60 ಹೆಚ್ಚಿಸಿದ್ರು. ಏಪ್ರಿಲ್ ತಿಂಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ₹203 ಏರಿಸಿದ್ರೆ ಮೇ ತಿಂಗಳಲ್ಲಿ ಬರೋಬ್ಬರಿ ₹992 ಹೆಚ್ಚಳ ಮಾಡಲಾಯಿತು. ಇನ್ನು ಜೂನ್ ತಿಂಗಳ ಆರಂಭದಲ್ಲೇ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನ ₹49 ಏರಿಸಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ದರವನ್ನ ಮತ್ತೆ ₹29 ಹೆಚ್ಚಿಸಲಾಗಿದೆ. ಈ ಮೂಲಕ ಗ್ಯಾಸ್ ದರವೂ ಕೂಡ ಯುದ್ಧದ ಎಫೆಕ್ಟ್ನಿಂದ ಏರಿಕೆ ಕಂಡಿದೆ. ಇದಷ್ಟೇ ಅಲ್ಲ, ಗ್ಯಾಸ್ ದರ ಏರಿಕೆಯಿಂದ ಹೋಟೆಲ್ಗಳಲ್ಲಿ ಊಟ ತಿಂಡಿ ದರ ಏರಿದೆ, ಕಾಫಿ ಟೀ ದರ ಏರಿದೆ. ಹಲವು ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಬಾಗಿಲು ಮುಚ್ಚಿವೆ. ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ 4ಕ್ಕೆ ಇಳಿಕೆ. ಯುದ್ಧದ ಹೊಡೆತದಿಂದಾಗಿ ಗ್ಯಾಸ್ ಅಭಾವ ಸರಿದೂಗಿಸಲು ಕೇಂದ್ರ ಸರ್ಕಾರ ಮತ್ತೊಂದು ಕ್ರಮ ಕೈಗೊಂಡಿದೆ. ಉಜ್ವಲ ಯೋಜನೆಯಡಿ ಬಡವರಿಗೆ ನೀಡುತ್ತಿದ್ದ ಸಬ್ಸಿಡಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಕಡಿತ ಮಾಡಿದೆ. ಈ ಹಿಂದೆ ನೀಡಲಾಗುತ್ತಿದ್ದ 12 ಸಿಲಿಂಡರ್ಗಳನ್ನು ಕಳೆದ ವರ್ಷ 9ಕ್ಕೆ ಕೇಂದ್ರ ಸರ್ಕಾರ ಇಳಿಸಿತ್ತು. ಇದೀಗ ಮತ್ತಷ್ಟು ಕಡಿತ ಮಾಡಿರುವಂತಹ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿ ನೀಡುವ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗಳ ಸಂಖ್ಯೆಯನ್ನ 4ಕ್ಕೆ ಇಳಿಸಿದೆ. ಕೇವಲ ಗ್ಯಾಸ್ ಮತ್ತು ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲ, ಯುದ್ಧದ ಎಫೆಕ್ಟ್ ರೈತರ ಗೊಬ್ಬರದ ಮೇಲೂ ತಟ್ಟಿದೆ. ರಸಗೊಬ್ಬರ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳು ಕೂಡ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಆಗಿದೆ. ಹೀಗಾಗಿ ಮುಂಗಾರು ಬಿತ್ತನೆ ಹೊತ್ತಲ್ಲಿ ಗೊಬ್ಬರ ಕೊರತೆಯೂ ಉಂಟಾಗಿದೆ. ಈ ಮಧ್ಯೆ ಯುದ್ಧ ತಾರಕಕ್ಕೆ ಏರ್ತಾ ಇರುವುದರಿಂದ ಕೇಂದ್ರ ಸರ್ಕಾರ ಇರಾನ್ ಮತ್ತು ಇಸ್ರೇಲ್ ಸೇರಿದಂತೆ ಈ ಭಾಗದಲ್ಲಿರುವ ಭಾರತೀಯರಿಗೆ ಸುರಕ್ಷಿತವಾಗಿ ಮರಳುವಂತೆ ಸಲಹೆ ನೀಡಿದೆ. ಇರಾನ್ಗೆ ಪ್ರಯಾಣ ಬಳಸದಂತೆ ಮುನ್ಸೂಚನೆ ನೀಡಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಭಾರತದ ಆರ್ಥಿಕತೆ ಮೇಲೆ ಭಾರೀ ಒತ್ತಡವನ್ನೇ ಹಾಕ್ತಿದೆ. ಯುದ್ಧ ನಿಲ್ಲಬೇಕಾಗಿರೋದು ಭಾರತಕ್ಕೂ ಅತ್ಯವಶ್ಯಕವಾಗಿದೆ. ಬ್ಯೂರೋ ರಿಪೋರ್ಟ್, TV9.